ಸರ್ ಸುದೀರ್ಘವಾಗಿ ಮೀಟಿಂಗ್ ಆಯ್ತು ಸರ್. ಮೀಟಿಂಗ್ ಅಲ್ಲಿ ಏನೆಲ್ಲ ಚರ್ಚೆ ಆಯ್ತು? ಮೀಟಿಂಗ್ನಲ್ಲಿ ಗೆಲ್ಲಲಿಕ್ಕೆ ಉಪಚುನಾವಣೆಯಲ್ಲಿ ಏನೆಲ್ಲ ಸರ್ಕಾರ ನಮ್ಮ ಪಕ್ಷ ಇವತ್ತಿನ ಸರ್ಕಾರ ಏನೆಲ್ಲ ಡೆವಲಪ್ಮೆಂಟು ಸಾರ್ವಜನಿಕ ಕಾರ್ಯಕ್ರಮ ಕೊಟ್ಟಿದ್ದೀವಿ ಅದನ್ನೆಲ್ಲ ಪ್ರತಿಯೊಬ್ಬರಿಗೂ ತಲುಪಿಸ್ಬೇಕು. ವಿಚಾರವನ್ನು ಎಲ್ಲರನ್ನೂ ಕನ್ವಿನ್ಸ್ ಮಾಡಬೇಕು. ಈ ಸಲ ಹೈಯೆಸ್ಟು ಮತದಿಂದ ಗೆಲ್ಲಬೇಕು ಅನ್ನೋದು ನಮ್ಮ ಪಕ್ಷದ AICC ಜನರಲ್ ಸೆಕ್ರೆಟರಿ ಅಧ್ಯಕ್ಷರು ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರು. ಸೊ ಎಲ್ರಿಗೂ ಮಂತ್ರಿಗಳಿಗೆ, ಶಾಸಕರುಗಳಿಗೆ, ಲೀಡರ್ಗಳಿಗೆ, ಮಾಜಿ ಶಾಸಕರಿಗೆ ಎಲ್ರಿಗೂ ಬ್ರೀಫ್ ಮಾಡಿದ್ದಾರೆ. ಸೊ ಈ ಸಲ ವರ್ಕ್ ಮಾಡ್ತೀವಿ. ಒಳ ಮೀಸಲಾತಿ ವಿಚಾರವಾಗಿ ಏನಾದರೂ ಚರ್ಚೆ ಆಯ್ತು? ಒಳ ಮೀಸಲಾತಿ BJP ಅವ್ರಿಗೆ ಏನು ರೈಟ್ಸ್ ಇದೆ? BJPಯವರು ಒಳ ಮೀಸಲಾತಿ ಬಗ್ಗೆ ಯಾವುದೇ ಥರದ ಕನಿಷ್ಠ ಗಮನ ಹರಿಸ್ತೇ ಇರೋರು. ನಾವು ಅವ್ರ ಬಗ್ಗೆ ಎಲ್ಲ ಕಮ್ಯುನಿಟಿಯವ್ರಿಗೆ 101 ಕಮ್ಯುನಿಟಿಯವ್ರಿಗೂ ನ್ಯಾಯ ಕೊಡಬೇಕು ಅಂತ ಹೊಡಿದ್ವಿ. ಅದರಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಿದೆ. ಅದನ್ನು ಮತ್ತೆ ಸುದೀರ್ಘವಾಗಿ ಕ್ಯಾಬಿನೆಟಲ್ಲಿ ಚರ್ಚೆ ಮಾಡಿ ಮತ್ತೆ ಕಮಿಟಿನಲ್ಲಿ CM ಚರ್ಚೆ ಮಾಡಿ 8ನೇ ತಾರೀಕು ಈ ಕೋಡ್ ಆಫ್ ಕಂಡಕ್ಟ್ ಮುಗಿದ ಮೇಲೆ 100ಕ್ಕೆ 100 ಪ್ರತಿಯೊಬ್ಬರಿಗೂ ಯಾರಿಗೂ ಅನ್ಯಾಯ ಆಗದಂಗೆ ನ್ಯಾಯ ಕೊಡ್ತೀವಿ ಅಂತ ಹೇಳಿದ್ದೀವಿ. ಅದರಿಂದ ಬಹುಶಃ ಏನು ಮಾಡದೇ ಇರೋರಿಗಿಂತ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ನಮ್ಮ ಬಗ್ಗೆ ನಂಬಿಕೆ ಇಡಿ ಅಂತ ನಾವು. ಎಡಗೈ ಸಮುದಾಯರಿಗೆ ಬಹಳಷ್ಟು ಎಡಗೈಗೂ ಲಾಸ್ ಇಲ್ಲ, ಬಲಗೈಗೂ ಲಾಸ್ ಮಾಡಲ್ಲ, ಎಷ್ಟಿಗೂ ಮಾಡಲ್ಲ. ಯಾವ ಕಮ್ಯುನಿಟಿಗೂ ಅನ್ಯಾಯ ಆಗದೇ ಇರೋ ರೀತಿಯಲ್ಲಿ ನಮ್ಮ ಪಕ್ಷ, ನಮ್ಮ ಸರ್ಕಾರ ನ್ಯಾಯ ಕೊಡ್ತೀವಿ ಅನ್ನೋ ಭರವಸೆ. ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಜಮೀರ್ ಅಹಮದ್ ಅವರು ಸ್ಟಾರ್ ಆಗಿಬಿಟ್ಟಿದ್ದಾರೆ. ಜಮೀರ್ ಅಹಮದ್ ಅವರು ಬರ್ತಾ ಇಲ್ಲ ಅನ್ನೋ ಮಾತು. ಅದು ಒಬ್ಬರಿಂದ ಪಕ್ಷ ಆ ಥರ ಏನಲ್ಲ. ಅವರೂ ಸಹ ಇದೇ ಪಕ್ಷದ ನಾಯಕರಿದ್ದಾರೆ. ಇವು ಕೇರಳಕ್ಕೆ ಹೋಗಿದ್ದಾರೆ, ಆದ್ದರಿಂದ ಬಂದಿಲ್ಲ. ಎಲ್ಲ ಮುಸ್ಲಿಂ ಲೀಡರು ಇದ್ದಾರೆ. ಕೆಲವರು ಕೇರಳಕ್ಕೆ ಹಾಕಿರೋದ್ರಿಂದ ಕೇರಳಕ್ಕೆ ಹೋಗಿದ್ದಾರೆ ಅಷ್ಟೇ. ಎಲ್ಲೂ ನಮ್ಮಲ್ಲಿ ವ್ಯತ್ಯಾಸ ಇಲ್ಲ. ಜಮೀರು, ನಜೀರು, ಸಲೀಮು ಎಲ್ಲರೂ ಜೊತೆಗೆ ಒಟ್ಟಿಗೆ ಕೆಲಸ ಮಾಡ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.